ಭೂಮಿಗೆ ಸಂಬಂಧವಾದಂಥ ಯಾವುದೇ ಸಮಸ್ಯೆಗಳಿದ್ದರೂ ಮನೆ ಕಟ್ಟಬೇಕು, ಮನೆ ಕಟ್ಟಿ ಅದರಲ್ಲಿ ವಾಸ ಇರಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಭೂ ಸಂಬಂಧವಾದಂಥ ಎಲ್ಲ ಸಮಸ್ಯೆಗಳಿಗೆ ವರಾಹಸ್ವಾಮಿ ಮುಖ್ಯವಾಗಿ ಅನುಗ್ರಹ ಮಾಡಬೇಕು. ಅದಕ್ಕೆ ಭೂಸೂಕ್ತದೊಂದಿಗೆ ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕೆಲಸವನ್ನು ಆರಂಭ ಮಾಡ್ತಾರೆ. ಮನೆ ಕಟ್ಟಬೇಕಾದ್ರೆ ಮೊದಲು ಭೂಸೂಕ್ತದಿಂದ ವರಾಹಸ್ವಾಮಿಯನ್ನು ಆರಾಧನೆ ಮಾಡಿ ಧ್ಯಾನ ಮಾಡಿ ಅವನ ಅನುಗ್ರಹವನ್ನು ಪಡೆದು ಈ ಕೆಲಸವನ್ನು ಶುರು ಮಾಡ್ತಾರೆ. ನಮ್ಮ ಆಯುಷ್ ಟಿ ವಿನವರು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ತಿಂಗಳು 12ನೇ ತಾರೀಕು ಭಾನುವಾರ ಹಮ್ಮಿಕೊಂಡಿದ್ದಾರೆ. ಅದರ ಮುಖ್ಯ ಉದ್ದೇಶ ಲೋಕ ಕಲ್ಯಾಣ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ. ವಿಶೇಷವಾದಂಥದ್ದು ಅಂದರೆ ಯಾರ್ಯಾರು ಮನೆಗಳನ್ನು ಕಟ್ಟಿ ಅರ್ಧಕ್ಕೆ ನಿಂತಿದೆ, ಗೃಹ ಪ್ರವೇಶ ಆಗಿಲ್ಲ, ಸೈಟ್ ಇದೆ, ಮನೆ ಕಟ್ಟೋಕ್ಕಾಗಿಲ್ಲ, ಏನೇನೋ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರ ವಿಶೇಷವಾದಂತಹ ಹೋಮಗಳನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಆಯುಷ್ ಟಿನವರು. ಆ ಕಾರ್ಯಕ್ರಮ ಆಗಮೋಕ್ತವಾಗಿ ಅಲ್ಲಿ ನೆರವೇರಲಿದೆ. ಎಲ್ಲ ಭಕ್ತರು ಲೋಕಕ್ಷೇಮದ ಕಲ್ಯಾಣ ಕಾರ್ಯಕ್ಕೆ ಭಾಗವಹಿಸಿ ಲಕ್ಷ್ಮೀ ವರಾಹಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾನು ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಭೂವರಾಹ ಮಹಾಯಾಗ ಪ್ರಾಯೋಜಕರು ಇಂಡಸ್ 555 DTMT.